ಒಬ್ಬ ಅಯೋಗ್ಯನ ಯಾರೋ ಒಬ್ಬ ಮುಸುಕುದಾರಿ ವ್ಯಕ್ತಿ ಗುಂಡಿಟ್ಟು ಕೊಂದರೆ ಇದು ಭಾರತ ಮಾಡಿಸಿದೆ ಅಂತ ಹೇಳಿ ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳ ಮೇಲೆ ಇವತ್ತು ದೊಡ್ಡ ಮಟ್ಟದಲ್ಲಿ ಈ ಅಯೋಗ್ಯರು ದೌರ್ಜನ್ಯಗಳು ಮಾಡ್ತಿದ್ದಾರೆ. ಆ ದೀಪು ಚಂದ್ ದಾಸ್ ಅಂತಿದ್ದಾನಲ್ಲ, ಆ ವ್ಯಕ್ತಿನ ಬಟ್ಟೆಯೆಲ್ಲ ಬಿಚ್ಚಿ ವಿವಸ್ತ್ರಗೊಳಿಸಿ ಒಂದು ಮರಕ್ಕೆ ನೇಣಾಕಿ ಬೆಂಕಿನ ಹಚ್ತಾರೆ. ಅಂದರೆ ಇದನ್ನೇನು ಪ್ರಜಾಪ್ರಭುತ್ವ ಅನ್ಬೇಕಾ ಅಥವಾ ರಾಕ್ಷಸ ಪ್ರಭುತ್ವ ಅನ್ಬೇಕೋ ಏನೂ ಅರ್ಥನೇ ಆಗ್ತಿಲ್ಲ. ಆ ದೇಶನ ಹುಟ್ಟಾಕಿದ್ದು ಪಿತಾಮಹ ಮುಜಿಬುರ್ ರೆಹಮಾನ್. ಆ ಮುಜಿಬುರ್ ರೆಹಮಾನ್ ಅವ್ರನ್ನೇ ಬಿಟ್ಟಿಲ್ಲ ಇವರು, ಈ ಪಾಪಿಗಳು. ಇಲ್ಲಿ ಅಲ್ಪಸಂಖ್ಯಾತರ ಮೇಲೆ ಆಗ್ತಿರೋ ದೌರ್ಜನ್ಯಗಳ ಅಲ್ಲಿನ ಜನ ನೋಡ್ತಿದ್ದಾರೆ, ಅದಕ್ಕೋಸ್ಕರ ಹಿಂದೂಗಳ ಮೇಲೆ ಅಲ್ಲಿ ಏನೋ ಮಾಡ್ತಿದ್ದಾರೆ ಅವರು ಅನ್ನೋ ಲೆಕ್ಕದಲ್ಲಿ ಇವತ್ತು ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕ ಜೈರಾಮ್ ರಮೇಶ್ ಅವರು ಇಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದು ಓಲೈಕೆ ಅನ್ಕೋಬೋದಲ್ವಾ? ಇಲ್ಲಿನ ಮುಸ್ಲಿಮರಿಗೇನೋ ಖುಷಿ ಪಡಿಸೋದಕ್ಕೆ ಈ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಕೋಬೋದಲ್ವಾ? ಈ ದೇಶ ಮನಸ್ಸು ಮಾಡಿದ್ರೆ ಆ ಬಾಂಗ್ಲಾದೇಶನ ಪುಡಿ ಮಾಡೋದು ಯಾವ ಲೆಕ್ಕ ಹೇಳಿ? ನಮ್ಮ ಸೇನೆಗೆ ಲೆಕ್ಕನೇ ಇಲ್ಲ ಅದು. ಆದರೆ ಅಲ್ಲಿ ಜನ ಒಂದು ಅರ್ಥ ಮಾಡ್ಕೋಬೇಕು, ಆ ದೇಶನ ಕಟ್ಕೊಟ್ಟಿದ್ದೆ ಈ ದೇಶ ಕಣ್ರಿ. ಅಲ್ಲಿ ಓಡಾಡ್ತಿರೋ ಇವತ್ತು ನೂರಾರು ಆಂಬುಲೆನ್ಸ್ಗಳು ನಾವು ಕೊಟ್ಟಿರೋ ಭಿಕ್ಷೆ ಆ ಜನರಿಗೆ. ಹಿಂದೂಗಳಲ್ಲೇ ಒಂದಷ್ಟು ಜನ ಇದ್ದಾವೆ ಗಂಜಿ ಗಿರಾಕಿಗಳು, ಅವುಗಳ ಅಬರ ನೋಡಬೇಕು. ಏನು ಒಬ್ಬ ಅನ್ಯಾಯ, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ, ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಗ್ತಿಲ್ಲ. ಎಲ್ಲರೂ ಹೋದ್ರಿ ನೀವೆಲ್ಲ ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳು ಅಲ್ಪಸಂಖ್ಯಾತರು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಇಲ್ಲೂ ಮಾತಾಡ್ರಿ, ಇಲ್ಲೂ ಮಾತಾಡಿ. ಡೊಂಗಿ ಜಾತ್ಯತೀತವಾದಿಗಳೇ ಹೇಳ್ರಿ, ರಾಹುಲ್ ಗಾಂಧಿ ಅವರೇ, ಪ್ರಿಯಾಂಕಾ ವಾದ್ರಾ ಅವರೇ, ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಹೊಟ್ಟಿದ್ದೀರಲ್ಲ, ಏನು ನಿಮ್ಮ ಸ್ಟ್ಯಾಂಡ್? ಈ ದೇಶದ ಪರ ಆಗಲಿ, ಈ ಧರ್ಮದ ಪರ ಆಗಲಿ, ಇಲ್ಲಿನ ಸಂಸ್ಕಾರ ಸಂಸ್ಕೃತಿಯ ಪರ ಆಗಲಿ ನೀವು ಯಾವತ್ತೂ ನಿಂತಿಲ್ಲ. ಎಕ್ಸ್ಪೆಷಲಿ ಗಾಂಧಿ ಕುಟುಂಬಕ್ಕೆ ಹೇಳ್ತಿದ್ದೀನಿ, ಇದನ್ನ ಡೊಂಗಿ ಕುಟುಂಬಕ್ಕೆ ಹೇಳ್ತಿದ್ದೀನಿ. ನೀವು ಮಾತಾಡಿಲ್ಲ ಅಂದರೆ ಕತ್ತೆ ಬಾಲ ಕುದುರೆ ಜುಟ್ಟು. ನಮಗೆ ಗೊತ್ತಿದೆ ನಮ್ಮ ಜನನ ರಕ್ಷಣೆ ಮಾಡ್ಕೊಳ್ಳೋದು. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋಂಗೆ ಬಾಂಗ್ಲಾದೇಶದಲ್ಲಿ ಈ ಮುಸಲ್ಮಾನ್ ಜನ ಏನಿದಾರಲ್ವ, ಈ ಇಸ್ಲಾಮಿಕ್ ಜನ, ಇವರು ಇವತ್ತು ಏನು ಮಾಡ್ತಿದ್ದಾರೆ ಅಂದರೆ, ಯಾವನೋ ಒಬ್ಬ ಅಯೋಗ್ಯನ ಯಾರೋ ಒಬ್ಬ ಮುಸುಕುದಾರಿ ವ್ಯಕ್ತಿ ಗುಂಡಿಟ್ಟು ಕೊಂದರೆ ಇದು ಭಾರತ ಮಾಡಿಸಿದೆ ಅಂತ ಹೇಳಿ ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳ ಮೇಲೆ ಇವತ್ತು ದೊಡ್ಡ ಮಟ್ಟದಲ್ಲಿ ಈ ಅಯೋಗ್ಯರು ದೌರ್ಜನ್ಯಗಳು ಮಾಡ್ತಿದ್ದಾರೆ. ಒಬ್ಬ ಹುಡುಗ, ಒಂದು 28 ವರ್ಷದ ಹುಡುಗ, ದೀಪು ಚಂದ್ ದಾಸ್ ಅಂತ ಹೇಳ್ಬಿಟ್ಟು ಆ ಹುಡುಗನ್ನ ಇವತ್ತು ಯಾವ ಮಟ್ಟದಲ್ಲಿ ಹತ್ಯೆ ಮಾಡಿದ್ದಾರೆ ಅಂದರೆ ನೋಡಿ, ಎಂಥ ಇದನ್ನೇನು ಪ್ರಜಾಪ್ರಭುತ್ವ ಅನ್ಬೇಕಾ ಅಥವಾ ರಾಕ್ಷಸ ಪ್ರಭುತ್ವ ಅನ್ಬೇಕೋ ಏನೂ ಅರ್ಥನೇ ಆಗ್ತಿಲ್ಲ ವೀಕ್ಷಕರೇ. ಪೊಲೀಸರು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆ ದೀಪು ಚಂದ್ ದಾಸ್ ಅಂತಿದ್ದಾನಲ್ಲ, ಆ ವ್ಯಕ್ತಿನ ಪೊಲೀಸರು ಕಸ್ಟಡಿಗೆ ತಗೊಂಡಾದಮೇಲೆ ಈ ದಂಗೆಕೋರರ ಕೈಗೆ ಒಪ್ಪಿಸ್ತಾರೆ. ಅಂದರೆ ಎಂಥ ವ್ಯವಸ್ಥೆ ನೋಡಿ ಇದು. ಬಾಂಗ್ಲಾದೇಶದಲ್ಲಿ ಎಂಥ ಒಂದು ರಾಜಕೀಯ ವ್ಯವಸ್ಥೆ ನಿರ್ಮಾಣ ಆಗಿದೆ ಇವತ್ತು ಅಂತ ಹೇಳ್ಬಿಟ್ಟು ಅವ್ರು ಅಷ್ಟಕ್ಕೆ ಬಿಟ್ಬಿಡ್ತಾರ? ಇಲ್ಲ, ಆ ವ್ಯಕ್ತಿಯನ್ನು ಮನಸ್ಸು ಬಂದಂಗೆ, ತನ್ನ ಇಚ್ಛೆ ಬಂದಂಗೆ ಅವ್ರನ್ನ ಒಡೆದು ಬಡಿದು ಬಟ್ಟೆಯೆಲ್ಲ ಬಿಚ್ಚಿ ವಿವಸ್ತ್ರಗೊಳಿಸಿ ಒಂದು ಮರಕ್ಕೆ ನೇಣಾಕಿ ಬೆಂಕಿನ ಹಚ್ತಾರೆ. ಅಂದರೆ ಯೋಚನೆ ಮಾಡಿ ವೀಕ್ಷಕರೇ, ಇವರಲ್ಲಿ ಎಷ್ಟು ಕ್ರೌರ್ಯ ಇದೆ, ಮಾನಸಿಕವಾಗಿ ಇವರು ಎಷ್ಟು ಕ್ರೌರ್ಯನ ತುಂಬಿಕೊಂಡಿದ್ದಾರೆ ಅಂತ ಯೋಚನೆ ಮಾಡಿ. ಈ ಮಟ್ಟದಲ್ಲಿ ಏನಕ್ಕೆ ಹಿಂದೂಗಳ ಮೇಲೆ ಟಾರ್ಗೆಟ್ ಆಗ್ತಿದೆ? ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳು, ಯಾಕೆಂದರೆ ಅಲ್ಲಿ ಬಹುಸಂಖ್ಯಾತರು ಮುಸ್ಲಿಮ್ಸ್ ಇದ್ದಾರೆ. ಹೌದು, ಅಲ್ಲಿ ಬಹುಸಂಖ್ಯಾತರು ಇರೋದೇ ಮುಸ್ಲಿಮ್ಸು. ಒಂದು 5% 6% ಇರೋ ಹಿಂದೂಗಳನ್ನ ಇವತ್ತು ಬದುಕೋದಕ್ಕೆ ಬಿಡದೆ ಕಂಡಲ್ಲಿ ಇವತ್ತು ಅವ್ರ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡ್ತಿದ್ದಾರೆ. ಅಲ್ಲಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಮಾಡ್ತಿದ್ದಾರೆ. ಬೇಡ ಅಂದವ್ರನ್ನ ಕೊಲ್ಲೋದಕ್ಕೂ ಕೂಡ ಏಸ್ತಾ ಇಲ್ಲ ಅಲ್ಲಿ. ಇಂಥ ಒಂದು ಪರಿಸ್ಥಿತಿನ ಇವತ್ತು ಈ ರಾಜಕೀಯ ಕಾರಣಗಳಿಗೋಸ್ಕರ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಗಿದೆ ವೀಕ್ಷಕರೇ, ನಿರ್ಮಾಣ ಆಗಿದೆ. ಇದರ ವಿರುದ್ಧವಾಗಿ ಭಾರತದಲ್ಲೂ ಕೂಡ ಪ್ರತಿಭಟನೆಗಳಾಗ್ತಿದೆ. ಹಿಂದೂಗಳಿಗೆ ರಕ್ಷಣೆ ಕೊಡಿ ಅಂತ ಪ್ರತಿಭಟನೆಗಳು ನಡೀತಿದೆ. ಒಂದು ಕಡೆ ಪ್ರತಿಭಟನೆಗಳು ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಯಥಾ ಪ್ರಕಾರ ನಮ್ಮ ಕಾಂಗ್ರೆಸ್ನವರು ಜೈರಾಮ್ ರಮೇಶ್ ಅವರು ಹೇಳಿದ್ದಾರೆ, ಇಲ್ಲಿ ಅಲ್ಪಸಂಖ್ಯಾತರ ಮೇಲೆ ಆಗ್ತಿರೋ ದೌರ್ಜನ್ಯಗಳ ಅಲ್ಲಿನ ಜನ ನೋಡ್ತಿದ್ದಾರೆ, ಅದಕ್ಕೋಸ್ಕರ ಹಿಂದೂಗಳ ಮೇಲೆ ಅಲ್ಲಿ ಏನೋ ಮಾಡ್ತಿದ್ದಾರೆ ಅವರು ಅನ್ನೋ ಲೆಕ್ಕದಲ್ಲಿ ಇವತ್ತು ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕ ಜೈರಾಮ್ ರಮೇಶ್ ಅವರು ಇಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನೀವು ಯೋಚನೆ ಮಾಡಿ ವೀಕ್ಷಕರೇ, ನೀವು ಬಾಂಗ್ಲಾದೇಶದ ಅಲ್ಪಸಂಖ್ಯಾತರಿಗೂ ಭಾರತದ ಅಲ್ಪಸಂಖ್ಯಾತರಿಗೂ ನೀವು ತಾಳೆ ಮಾಡಿ ನೋಡಿ. ಈ ದೇಶದಲ್ಲಿ ಯಾವತ್ತಾದರೂ ಮುಸಲ್ಮಾನರ ಮೇಲೆ ಎಲ್ಲಾದರೂ ಆ ಮಟ್ಟದ ಹಲ್ಲೆಗಳಾಗಿದೆಯಾ ಅಥವಾ ಕೊಲೆಗಳಾಗಿದೆಯಾ? ನೀವು ಯೋಚನೆ ಮಾಡಿ.
ಜೈರಾಮ್ ರಮೇಶ್ ಅವರು ಕಾಂಗ್ರೆಸ್ನ ಪರವಾಗಿ ಹೇಳಿಕೆಯನ್ನು ಮಾಡ್ತಾರೆ ಅಂದರೆ ನಾವು ಯೋಚನೆ ಮಾಡ್ಬೇಕಲ್ವ ಇವತ್ತು. ಅಂದರೆ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು, ಅವರು ಮಾಡ್ತಿರೋ ಸರಿ ಅಂತನ ಗೊತ್ತಿಲ್ಲ, ಅವರೇ ಉತ್ತರ ಕೊಡಬೇಕು ಅಲ್ವಾ. ಏನಕ್ಕೆ ಅಂದರೆ ಅವ್ರು ಸ್ಟ್ಯಾಂಡ್ ತೊಗೊಂಡೆ ಅವರೇ ಉತ್ತರ ಕೊಡಬೇಕಲ್ವಾ. ಈ ರೀತಿಯ ಒಂದು ಅಮಾನವೀಯ ಕೃತ್ಯಗಳು, ಪೈಶಾಚಿಕ ಕೃತ್ಯಗಳು ಸಮಾಜದ ಮಧ್ಯೆ ಅದು ನಮ್ಮ ದೇಶದಲ್ಲಿರಲಿ ಪಕ್ಕದ ದೇಶದಲ್ಲಿರಲಿ ನಡೀತಿದೆ ಅಂದರೆ ಇದನ್ನು ಕೂಡ ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ಹೀನ ಸ್ಥಿತಿಗೆ ಕಾಂಗ್ರೆಸ್ ಇವತ್ತು ಇಳಿತಾ. ಅಷ್ಟೊಂದು ಭೌತಿಕವಾಗಿ ದಿವಾಳಿ ಆಗೋಗಿದೆಯಾ ಕಾಂಗ್ರೆಸ್ಸು? ಯೋಚನೆ ಮಾಡಿ ವೀಕ್ಷಕರೇ. ಏನಕ್ಕೆ ಅಂದರೆ ನೋಡಿ, ಬಾಂಗ್ಲಾದೇಶದಲ್ಲಿ ಹಲ್ಲೆಗೊಳಗಾಗ್ತಿರೋರು, ಸಮಸ್ಯೆಗೊಳಗಾಗ್ತಿರೋರು ಬೇರೆ ಯಾರೂ ಅಲ್ಲ, ಭಾರತೀಯರೇ. ಹೌದು, ನಮ್ಮ ಸಮಾಜಕ್ಕೆ ಸೇರಿದವರೇ. ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಕ್ಕ ತಂಗಿರ ಮೇಲೆ ಅಲ್ಲಿ ಹಲ್ಲೆಗಳಾಗ್ತಿದೆ, ದೌರ್ಜನ್ಯಗಳು ನಡೀತಿದೆ, ಕೊಲ್ತಿದ್ದಾರೆ. ಅವ್ರನ್ನ ಯಾರು ಸಮರ್ಥನೆ ಮಾಡ್ಕೋಬೇಕು ಹೇಳಿ ವೀಕ್ಷಕರೇ? ಯಾರು ಸಮರ್ಥನೆ ಮಾಡ್ಬೇಕು ಅವರು? ಈಗ ಹಿಂದೂಗಳಿಗೆ ಈ ಪ್ರಪಂಚದಲ್ಲಿ ಬೇರೆ ಯಾವುದಾದ್ರೂ ಒಂದು ದೇಶ ಇದೆಯಾ ಸಮರ್ಥನೆ ಮಾಡೋಕ್ಕೆ? ಇಲ್ವಲ್ಲ, ನಾವೇ ಸಮರ್ಥನೆ ಮಾಡ್ಬೇಕಲ್ವ. ಆದರೆ ಕಾಂಗ್ರೆಸ್ ಏನು ಮಾಡ್ತಿದೆ ಇವತ್ತು? ಅವ್ರು ಸಮರ್ಥನೆ ಮಾಡೋದು ಬೇಡ, ಅಟ್ಲೀಸ್ಟ್ ಬಾಯಿ ಮುಚ್ಕೊಂಡಾದರೂ ಇದ್ದಾರಾ? ಇಲ್ಲ, ಎಲ್ಲ ಉಲ್ಟಾ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಅಲ್ಲಿ ಆಗ್ತಿರೋದೇ ಸರಿ ಅನ್ನೋ ಲೆಕ್ಕದಲ್ಲಿ ಇವತ್ತು ಅವರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇದು ಇನ್ನೂ ಇದನ್ನು ನಾವು ಏನು ಅನ್ಕೋಬೇಕು? ಇದು ಓಲೈಕೆ ಅನ್ಕೋಬೋದಲ್ವಾ? ಇಲ್ಲಿನ ಮುಸ್ಲಿಮರಿಗೆ ಏನೋ ಖುಷಿ ಪಡಿಸೋದಕ್ಕೆ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಕೋಬೋದಲ್ವಾ? ನೀವೆಲ್ಲಾದರೂ ನೋಡಿ ವೀಕ್ಷಕರೇ, ಬಾಂಗ್ಲಾದೇಶದಲ್ಲಿ ಏನಕ್ಕೆ ಗಲಾಟೆ ಆಗ್ತಿರೋದು? ಯಾರೋ ಒಬ್ಬ ವ್ಯಕ್ತಿನ ಯಾರೋ ಅನಾಮಿಕ ವ್ಯಕ್ತಿಗಳು ಬಂದು ಕೊಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ಗಲಭೆಗಳು ನಡೀತಿದೆ ಅಲ್ಲಿ. ಅದು ಏನೋ ಭಾರತ ಮಾಡಿಸಿದೆ ಅನ್ನೋ ಕಾರಣಕ್ಕೆ ನಡೀತಿದೆ. ನಾನು ಹೇಳ್ತೀನಿ ಕೇಳಿ. ಈಗ ನೋಡಿ, ನಮ್ಮದು ಪೇಲ್ಗಾಮಲ್ಲಿ ಉಗ್ರಗಾಮಿಗಳು ಬಂದು ಸುಮಾರು ಒಂದು 26 ಜನರನ್ನ ಪ್ಯಾಂಟ್ ಬಿಚ್ಚಿಸಿ ಧರ್ಮ ಹುಡುಕಿ ಹೊಡೆದ್ರು ಅಲ್ವಾ? ಇದು ಜಗಜ್ಜಾಹಿರ, ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಈ ದೇಶದಲ್ಲಿ ಹಿಂದೂಗಳು ಎಲ್ಲಿ ಆದ್ರೂ ಅಲ್ಲಿ ಹೊಡೆದಿರೋರು, ಅಲ್ಲಿ 26 ಜನ ಪ್ರವಾಸಿಗರನ್ನ ಕೊಂದವರು ಮುಸಲ್ಮಾನರು ಅಂತ ಹೇಳಿ ಎಲ್ಲಾದರೂ ನಮ್ಮನೆ ಪಕ್ಕ, ನಿಮ್ಮನೆ ಪಕ್ಕ ಅಥವಾ ನಿಮ್ಮೂರಲ್ಲಿರೋ ಮುಸಲ್ಮಾನರಿಗೆ ನಾವೇನೋ ತೊಂದರೆ ಕೊಟ್ಟಿದ್ದೀವ ಹೇಳಿ ವೀಕ್ಷಕರೇ? ನಾವು ಇದನ್ನು ಯೋಚನೆ ಮಾಡ್ಬೇಕಲ್ವಾ ಅವರು ಅಲ್ವಾ? ಅಲ್ಲಿ ದಾಳಿ ಮಾಡಿದವರು ಮುಸಲ್ಮಾನರೇ ಇರ್ಬೋದು. 26 ಜನ ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಕೊಂದವರು ಮುಸ್ಲಿಮರೇ. ಆದರೆ ನಾವು ನಮ್ಮೂರಲ್ಲಿರೋ ಮುಸ್ಲಿಮ್ ನಾವೇನಾದರೂ ತೊಂದರೆ ಮಾಡೋದ್ವಾ? ಇಲ್ಲಲ್ಲ ಅಲ್ವಾ ವೀಕ್ಷಕರೇ? ನಾವು ಮಾಡಲಿಲ್ವಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿರೋ ಮುಸಲ್ಮಾನರಿಗೂ, ನಮ್ಮನೆ ಪಕ್ಕದಲ್ಲಿರೋ ಮುಸಲ್ಮಾನರಿಗೂ ಅಥವಾ ನಮ್ಮೂರಲ್ಲಿರೋ ಮುಸಲ್ಮಾನರಿಗೂ, ಅಲ್ಲಿ ದಾಳಿ ಮಾಡಿದ ಮುಸಲ್ಮಾನರಿಗೂ ಯಾವ ಸಂಬಂಧವೂ ಇಲ್ಲ ಅಂತ ನಾವು ಹೇಳೋದು. ಆದರೆ ಯಾವನೋ ಒಬ್ಬ ರಾಜಕೀಯ ಮುಖಂಡನ ಯಾವನೋ ಒಬ್ಬ ಅನಾಮಿಕರು ಬಂದು ಕೊಂದಿದ್ದಾರೆ ಅಂದರೆ ಅದಕ್ಕೆ ಹಿಂದೂಗಳಿಗೆ ಏನು ಸಂಬಂಧ? ಅಲ್ಲಿ ಹಿಂದೂಗಳ ಮೇಲೆ ಯಾಕೆ ದೌರ್ಜನ್ಯ ಆಗಬೇಕು ಹೇಳಿ? ಇದು ಕೊಳಕು ಮಾನಸಿಕತೆ ಅಲ್ವಾ ವೀಕ್ಷಕರೇ? ಕೊಳಕು ಮಾನಸಿಕತೆ ಇದು ಬೇಕಂತಲೇ ಹಿಂದೂಗಳನ್ನ ಕೆರಳಿಸ್ಬೇಕು, ಈ ಭಾರತದಲ್ಲಿ ಅಶಾಂತಿನ ಹುಟ್ಟಿಸ್ಬೇಕು, ಇಲ್ಲಿ ಕೋಮು ಕಲಬೆಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಪಾಕಿಸ್ತಾನದವರು ಇದೆಲ್ಲ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಸುದ್ದಿಗಳಿದೆ. ಹೌದು, ಮತ್ತು ಇವ್ರಿಗೇನು ಕೊಲ್ಲೋದು ಬಡಿಯೋದು ಇವ್ರಿಗೇನು ಹೊಸದೇನಲ್ಲ. ಏನಕ್ಕೆ ಅಂದರೆ ನೋಡಿ, ಆ ಬಾಂಗ್ಲಾದೇಶ ಅನ್ನೋದಿದೆಯಲ್ವಾ, ಆ ದೇಶದ ಪಿತಾಮಹ, ಆ ದೇಶನ ಹುಟ್ಟಾಕಿದ್ದು ಪಿತಾಮಹ ಮುಜಿಬುರ್ ರೆಹಮಾನ್. ಆ ಮುಜಿಬುರ್ ರೆಹಮಾನ್ ಅವ್ರನ್ನೇ ಬಿಟ್ಟಿಲ್ಲ ಇವರು, ಈ ಪಾಪಿಗಳು. ಆ ದೇಶದಲ್ಲಿರೋ ಆ ಪಾಪಿಗಳು ಮುಜಿಬುರ್ ರೆಹಮಾನ್ ಅವ್ರನ್ನೇ ಬಿಡಲಿಲ್ಲ, ಅವ್ರನ್ನೇ ಹತ್ಯೆ ಮಾಡಿದ್ರು. ಈಗ ಮೊನ್ನೆ ಗಲಾಟೆನಲ್ಲಿ ಇನ್ನೂ ಅವ್ರ ಮನೆ ಉಳ್ಕೊಂಡಿತ್ತು, ಆ ಮನೆನೂ ಒಡೆದು ಬೆಂಕಿ ಹಚ್ಚಿ ಸುಟ್ಟಾಕಿದ್ರು. ಅಂಥ ಅಯೋಗ್ಯರಿವರು ಇನ್ನು ಹಿಂದೂಗಳ ಮೇಲೆ ಅಲ್ಲಿ ದಾಳಿಗಳಾಗ್ತವೆ ಅಂದರೆ ಏನೂ ಆಶ್ಚರ್ಯ ಇಲ್ಲ ಅದರಲ್ಲಿ. ಹೌದು, ಮತ್ತು ಏನಕ್ಕೆ ನೋಡಿ, ಈ ನಮ್ಮ ಹಿಂದೂ ಸಮಾಜ ಇದೆಯಲ್ವಾ, ಈ ಸಮಾಜನ ಪದೇ 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 ಪರೀಕ್ಷೆಗೊಳಪಡಿಸ್ತಿದ್ದಾರೆ. ನೋಡಿ, ನಾವ್ಯಾವತ್ತೂ ಯುದ್ಧದಾಹಿಗಳಲ್ಲ. ಈ ದೇಶ ಮನಸ್ಸು ಮಾಡಿದ್ರೆ ಆ ಬಾಂಗ್ಲಾದೇಶನ ಪುಡಿ ಮಾಡೋದು ಯಾವ ಲೆಕ್ಕ ಹೇಳಿ? ನಮ್ಮ ಸೇನೆಗೆ ಲೆಕ್ಕನೇ ಇಲ್ಲ ಅದು. ಆದರೆ ಅಲ್ಲಿ ಜನ ಒಂದು ಅರ್ಥ ಮಾಡ್ಕೋಬೇಕು, ಆ ದೇಶನ ಕಟ್ಟಿಕೊಟ್ಟಿದ್ದೇ ಈ ದೇಶ ಕಣ್ರಿ, ಈ ದೇಶ. ಹೌದು, ನಿಮಗೆ ಬಾಂಗ್ಲಾದೇಶ ಅಂತ ಒಂದು ಹೆಸರು ಕೊಟ್ಟಿದ್ದೇನೆ ಈ ದೇಶದ ಸೈನಿಕರು, ಸಾವಿರಾರು ಜನ ಈ ದೇಶದ ಸೈನಿಕರು ಬಲಿದಾನ ಮಾಡಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ನಿಮಗೆ ದೇಶನ ಕಟ್ಕೊಟ್ಟಿದ್ದು. ಆದರೆ ನೀವೇನು ಮಾಡ್ತಿದ್ದೀರಿ? ನಿಯತ್ತಿಲ್ಲದೆ ಇರೋರು ನೀವು. ಹೌದು, ಕೃತಜ್ಞತೆ ಇಲ್ಲದಿರೋ ಜನ ನೀವು, ಕೃತಜ್ಞಹೀನ ಜನ. ಹೌದು, ಅಲ್ಲಿರೋ ಜನ ನೀವು. ಇವತ್ತು ಅದೇ ಹಿಂದೂಗಳನ್ನ ಮೇಲೆ ನೀವು ಇವತ್ತು
ಬರ್ಬರವಾಗಿ ಹತ್ಯೆಗಳು ಮಾಡ್ತಿದ್ದೀರಲ್ಲ, ಅವರು ಬದುಕೋದಕ್ಕೂ ಅವಕಾಶ ಕೊಡ್ದಿರ ಮಾಡ್ತಿದ್ದೀರಲ್ವಾ? ಇಲ್ಲಿ ಗೊತ್ತಾಗುತ್ತಲ್ವಾ ನಿಮ್ಗೆ ಎಷ್ಟರ ಮಟ್ಟಿಗೆ ನಾಗರಿಕತೆ ಇದೆ ಅಂತ, ನೀವೆಷ್ಟು ಅನಾಗರಿಕರು ಅಂತ ಇಲ್ಲಿ ಗೊತ್ತಾಗಲ್ವಾ? ಹೇಳಿ. ನಿಮಗೆ ನೋಡಿ ವೀಕ್ಷಕರೇ, ಏನು ಬಾಂಗ್ಲಾದೇಶ ಇವತ್ತು ಆ ದೇಶ ಅನ್ನೋದೊಂದು ಇದೆಯಲ್ವಾ, ಆ ದೇಶಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದೆ ಭಾರತ ಅಂದರೆ, ಅಲ್ಲಿ ಕಟ್ಟಿರೋ ಬ್ರಿಡ್ಜ್ಗಳು ಭಾರತದ್ದು, ಅಲ್ಲಿರೋ ರಸ್ತೆಗಳು ಭಾರತದವು, ನಾವು ಹಾಕ್ಕೊಟ್ಟಿರೋದು. ಹೌದು, ನಾವಿಲ್ಲಿ 5 ರೂಪಾಯಿ 10 ರೂಪಾಯಿ 4 ಆಣೆ 20 ಪೈಸಾ 10 ಪೈಸಾ ಅಂತ ಸೆಸ್ಸುಗಳು ಕಟ್ಟಿ ಟ್ಯಾಕ್ಸ್ಗಳು ಕಟ್ಟಿ ಆ ದೇಶಕ್ಕೆ ದುಡ್ಡು ಕೊಟ್ಟು ಅಲ್ಲೊಂದು ಬ್ರಿಡ್ಜ್ ಕಟ್ಟೋದಕ್ಕೆ, ಅಲ್ಲೊಂದು ರಸ್ತೆ ಮಾಡೋದಕ್ಕೆ, ಅಲ್ಲೊಂದು ಆಸ್ಪತ್ರೆ ಕಟ್ಟೋದಕ್ಕೆ. ಅಷ್ಟೇ ಯಾಕೆ, ಅಲ್ಲಿ ಓಡಾಡ್ತಿರೋ ಇವತ್ತು ನೂರಾರು ಆಂಬುಲೆನ್ಸ್ಗಳು ನಾವು ಕೊಟ್ಟಿರೋ ಭಿಕ್ಷೆ ಆ ಜನರಿಗೆ. ಆದರೆ ನಾವು ಕೊಟ್ಟಿರೋ ಭಿಕ್ಷೆನ ತಿಂದು ಆ ಭಿಕ್ಷುಕರು ಇವತ್ತು ನಮ್ಮ ಜನರನ್ನ ಅಲ್ಲಿ ಬದುಕೋದಕ್ಕೆ ಬಿಡ್ತಾ ಇಲ್ಲ ಅಂದರೆ ಹೇಳಿ. ಅಷ್ಟೇ ಯಾಕೆ ವೀಕ್ಷಕರೇ, ಹೋದ ವರ್ಷ ಆ ದೇಶದಲ್ಲಿ ಯಾವುದೋ ಗಲಭೆಗಳು ಶುರುವಾದಾಗ ಆ ದೇಶದ ಪ್ರಧಾನಮಂತ್ರಿಗಳನ್ನ ತಗೊಂಡು ಬಂದು, ಏನಕ್ಕೆ ಅಂದರೆ ಅವತ್ತು ಆ ದೇಶದ ಪ್ರಧಾನಮಂತ್ರಿಗಳು ಅವ್ರು ಏನಾದರೂ ಆ ದಂಗೆಕೋರಕ್ಕೇನೋ ಸಿಕ್ಕಿದ್ದಿದ್ರೆ ಜೀವಂತ ಸುಟ್ಟಾಕ್ಬಿಡ್ತಾ ಇದ್ರು ಅವತ್ತು ಅವರು. ಹೌದು, ಶೇಖ್ ಹಸೀನಾ ಅವ್ರನ್ನ ಜೀವಂತ ಸುಟ್ಟಾಕ್ಬಿಡ್ತಾ ಇದ್ರು ಅವ್ರನ್ನ. ಅಂಥ ಒಂದು ಕಷ್ಟದ ಪರಿಸ್ಥಿತಿನಲ್ಲೂ ಕೂಡ ಈ ದೇಶದ ಇಂಟೆಲಿಜೆನ್ಸು, ಹೌದು ಈ ದೇಶದ ಗುಪ್ತಚರ ಇಲಾಖೆ ಅವ್ರನ್ನ ಬಚಾವ್ ಮಾಡಿ ನಾವು ಅವ್ರಿಗೆ ಅನ್ನ ನೀರು ಕೊಡ್ತಾ ಇದ್ದೀವಿ. ಇವತ್ತು ಡೆಲ್ಲಿನಲ್ಲಿ ಇಟ್ಕೊಂಡು ಅವ್ರನ್ನ ನಾವು ಅವ್ರಿಗೆ ಅನ್ನ ನೀರು ಕೊಡ್ತಾ ಇದ್ದೀವಿ. ಆ ಹೆಣ್ಮಗಳ ಜೀವನ ಉಳಿಸ್ಕೊಂಡು ಇಷ್ಟೊಂದು ಸಂಯಮನ ತೋರಿಸ್ತಾ ಇರೋ ಹಿಂದೂಗಳ ಮೇಲೆ ಇದು ಇಂಥ ಒಂದು ಕ್ರೌರ್ಯ ನ್ಯಾಯನಾ ಹೇಳಿ? ಪ್ರಪಂಚದಲ್ಲಿ ಯಾವ್ಯಾವುದೋ ಮೂಲೆಯಲ್ಲಿ ಮುಸಲ್ಮಾನರ ಮೇಲೆ ಈ ರೀತಿಯ ದಬ್ಬಾಳಿಕೆಗಳಾದರೆ ಇಲ್ಲೊಂದಷ್ಟು ಜನ ಇದ್ದಾವೆ, ಇಲ್ಲಿ ನಮ್ಮ ದೇಶದಲ್ಲಿ ಹಿಂದೂಗಳಲ್ಲೇ ಒಂದಷ್ಟು ಜನ ಇದ್ದಾವೆ ಗಂಜಿ ಗಿರಾಕಿಗಳು. ಅವುಗಳ ಅಬರ ನೋಡಬೇಕು. ಏನು ಒಬ್ಬ ಅನ್ಯಾಯ, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ, ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಗ್ತಿಲ್ಲ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ, ಏನು ಅಬ್ಬಾ ಇವ್ರು ಬಡದಾಟ ಹಾರಾಟ. ಎಲ್ರಿ ಹೋದ್ರಿ ಅವರೆಲ್ಲ? ನೀವು ಕಾಣಿಸ್ತಿಲ್ವೇನ್ರಿ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅಂತ? ನಮ್ಮದೇ ಅಕ್ಕ ತಂಗಿದಿರ್ರಿ, ನಮ್ಮದೇ ಅಣ್ಣ ತಮ್ಮದಿರ್ರಿ, ನಮ್ಮದೇ ಸಮಾಜಕ್ಕೆ ಸೇರಿರೋ ಜನ ಕಣ್ರಿ ಇವತ್ತು ಸಂಕಷ್ಟದಲ್ಲಿದ್ದಾರೆ. ನಿಮ್ಮ ಬಾಯಲ್ಲಿ ಕಡುಬು ತಗೊಳ್ಕೊಂಡಿದ್ದೀಯನ್ರಿ? ಮಾತಾಡ್ರಿ ಈಗ. ಎಲ್ರಿ ಹೋದ್ರಿ ನೀವೆಲ್ಲ? ಯಾಕೆ ಅವ್ರು ಅಲ್ಪಸಂಖ್ಯಾತರಲ್ವ ಹಿಂದೂಗಳು? ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳು ಅಲ್ಪಸಂಖ್ಯಾತರು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಯಾಕೆ ಬರೀ ಮುಸಲ್ಮಾನರಿಗೆ ಮಾತ್ರ ಯಾವುದಾದ್ರೂ ದೇಶದಲ್ಲಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ಯಾವುದೇ ದೇಶದಲ್ಲಿ ಅವ್ರಿಗೆ ತೊಂದರೆ ಆಗ್ಬಿಟ್ರೆ ಇಲ್ಲಿ ನಿಂತ್ಕೊಂಡ್ಬಿಡ್ತೀರ ನೀವು, ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಅಂತ. ಯಾಕೆ ಇವಾಗ ಅಲ್ಲಿ ಅನ್ಯಾಯ ಆಗ್ತಾರೋ ನ್ಯಾಯ ಬೇಡವ ಅವರಿಗೆ? ಹೇಳ್ರಿ, ಎಲ್ರಿ ಹೋದ್ರಿ ನೀವೆಲ್ಲ ಬುದ್ಧಿಜೀವಿಗಳು? ಧ್ವನಿ ಎತ್ತಿರಿ. ಕಾಂಗ್ರೆಸ್ಸನ್ನು ಸೇರ್ಕೊಂಡೆ ಕೇಳ್ತಿದ್ದೀನಿ ನಾನು, ಧ್ವನಿ ಎತ್ತಿ. ಈ ದೇಶದಲ್ಲಿ ಭಾರತದಲ್ಲಿ ಹೆಂಗೆ ಮುಸಲ್ಮಾನರು ಅಲ್ಪಸಂಖ್ಯಾತರು ಅದೇ ರೀತಿ ಬಾಂಗ್ಲಾದೇಶದಲ್ಲೂ ಕೂಡ ಹಿಂದೂಗಳು ಅಲ್ಪಸಂಖ್ಯಾತರು, ಬೌದ್ಧರು ಅಲ್ಪಸಂಖ್ಯಾತರು, ಜೈನರು ಅಲ್ಪಸಂಖ್ಯಾತರು. ಅವ್ರ ಮೇಲೆ ದಬ್ಬಾಳಿಕೆಗಳಾಗ್ತಿದೆಯಲ್ಲ, ಅವ್ರ ಕಡೆ ದೌರ್ಜನ್ಯಗಳಾಗ್ತಿದೆಯಲ್ಲ, ಅವ್ರ ಆಸ್ತಿ ಪಾಸ್ತಿಗಳು ನಷ್ಟ ಆಗ್ತಿದೆಯಲ್ವಾ? ಅವ್ರಿಗೆ ರಕ್ಷಣೆ ಸಿಗ್ತಿಲ್ವಲ್ಲ ಇವತ್ತು? ಮಾತಾಡಿ ನೀವು ಇವತ್ತು. ನೀವು ಬರೀ ಮುಸಲ್ಮಾನರಿಗೆ ಮಾತ್ರ ಆದರೆ ಯಾಕೆ ಮಾತಾಡಬೇಕು? ನೀವು ನಿಜವಾಗ್ಲೂ ದೇಶ ಕಟ್ಟೋದೇ ನಿಮ್ಮ ಉದ್ದೇಶ ಆದರೆ, ಜಾತ್ಯತೀತ ವಾದವೇ ನಿಮ್ಮ ವಾದ ಅನ್ನೋದಾದರೆ ಇಲ್ಲೂ ಮಾತಾಡ್ರಿ, ಇಲ್ಲೂ ಮಾತಾಡಿ. ಡೊಂಗಿ ಜಾತ್ಯತೀತವಾದಿಗಳೇ, ಡೊಂಗಿ ಧರ್ಮಾತೀತರೇ, ಇಲ್ಲೂ ಮಾತಾಡಿ. ನಿಮ್ಮ ಉದ್ದೇಶ ಅದಲ್ಲ. ಒಟ್ಟಾರೆ ಹಿಂದೂಗಳನ್ನ ತುಳಿಬೇಕು, ಈ ದೇಶನ ಸರ್ವನಾಶ ಮಾಡಬೇಕು ಅನ್ನೋದೇ ನಿಮ್ಮ ಉದ್ದೇಶ. ನಿಮ್ಮ ಗುಲಾಮಿ ಮಾನಸಿಕತೆನೇ ಆಗಿದೆ. ಅದಕ್ಕೋಸ್ಕರ ನೀವು ಯಾರೂ ಮಾತಾಡಲ್ಲ ಈಗ. ಯಾಕೆಂದರೆ ಹಿಂದೂಗಳು ಪರ ಮಾತಾಡಿದ್ರೆ ನಿಮ್ಮ ಯಾವ ಖಾತೆಗೆ ಏನೂ ಬರಲ್ಲ. ಅರ್ಥ ಆಯ್ತಲ್ವ ನಾನು ಹೇಳಿದ್ದು? ನಿಮ್ಮ ಯಾವ ಖಾತೆಗೆ ಏನೂ ಬರಲ್ಲ. ಅದಕ್ಕೋಸ್ಕರ ನೀವು ಯಾರೂ ಮಾತಾಡಲ್ಲ. ನೀವು ಮಾತಾಡಿಲ್ಲ ಅಂದರೆ ಕತ್ತೆ ಬಾಲ ಕುದುರೆ ಜುಟ್ಟು. ನಮಗೆ ಗೊತ್ತಿದೆ ನಮ್ಮ ಜನನ ರಕ್ಷಣೆ ಮಾಡ್ಕೊಳ್ಳೋದು. ಆದರೆ ನಾವು ಏನಕ್ಕೆ ಇದನ್ನು ಹೇಳ್ತಿದ್ದೀವಿ ಅಂದರೆ, ನೀವು ಒಂದು ಪರ ಮಾತಾಡುವಾಗ ಇನ್ನೊಬ್ಬರ ಪರ ಯಾಕೆ ಮಾತಾಡಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇ. ಅರ್ಥ ಆಯ್ತಾ? ವಿಶೇಷವಾಗಿ ಕಾಂಗ್ರೆಸ್ನವರಿಗೆ, ರಾಹುಲ್ ಗಾಂಧಿ ಅವರೇ, ಸೋನಿಯಾ ಮೇಡಮ್ ಅವರೇ, ಪ್ರಿಯಾಂಕಾ ವಾದ್ರಾ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಎಲ್ಲಿದ್ದೀರಿ? ಮಾತಾಡ್ರಿ, ಮಾತಾಡಿ. ನಮ್ಮದೇ ಧರ್ಮದ ಜನರಿಗೆ ಇವತ್ತು ಬಾಂಗ್ಲಾದೇಶದಲ್ಲಿ ಅನ್ಯಾಯ ಆಗ್ತಿದೆ. ಮಾತಾಡಿ. ಯಾಕೆ ಬಾಯಿ ಬರ್ತಿಲ್ವಾ? ಬ್ರದರ್ಸ್ಗೆ ನೋವಾಗುತ್ತಾ? ಬ್ರದರ್ಸ್ಗೆ ಓಟು ಹೋಗುತ್ತೆ ಅಂತನಾ? ಮಾತಾಡಿ, ಪರವಾಗಿಲ್ಲ. ಓಟ್ ಹೋಗಾಗೋಗಿದೆ ಆಗಲೇ ಓವೈಸಿ ಹಿಂದೆ.
OICಯಿಂದ ಹೊರಟೋಗ್ತಿದೆ ನಿಮ್ಮ ಓಟು. ಇನ್ನೇನಿಲ್ಲ, ಸಾಧ್ಯವಾದರೆ ಹಿಂದೂಗಳನ್ನ ಉಳಿಸ್ಕೊಳ್ಳೋದಕ್ಕೆ ನೋಡಿ ನಿಮ್ಮ ಜೊತೆಯಲ್ಲಿ ಇನ್ನೂ ಒಂದಷ್ಟು ಹಿಂದೂ ಮತ ಬ್ಯಾಂಕ್ ನಿಮ್ಮ ಜೊತೆಯಲ್ಲಿದೆ. ನೀವು ಹಿಂಗೆ ಮಾಡ್ತಾ ಬಂದರೆ ಏನೋ ಅದು ಹೊರಟೋಗುತ್ತೆ. ಒಂದು ಕಡೆ ಮುಸಲ್ಮಾನರು, ಇನ್ನೊಂದು ಕಡೆ ಹಿಂದೂಗಳು ಹೊರಟೋಯ್ತಾರೆ. ಸೆಂಟ್ರಲ್ಲಿ ಕ್ರಿಸ್ತಂದವರು ಅಷ್ಟೇ ಉಳ್ಕೊಂತಾರೆ ನಿಮ್ಮ ಜೊತೆಯಲ್ಲಿ. ಅವ್ರದ್ದೇನು ದೊಡ್ಡ ಮಟ್ಟದಲ್ಲಿಲ್ಲ, ಒಂದು 2-3% ಇದೆ ಅಷ್ಟೇ ಈ ದೇಶದಲ್ಲಿ. ಅದರಿಂದ ಏನು ವರ್ಕೌಟ್ ಆಗಲ್ಲ ನಿಮಗೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಹಿಂದೂಗಳ ಪರ ಧ್ವನಿ ಎತ್ತಿ ನಿಮ್ಮ ಸ್ಟ್ಯಾಂಡ್ ಹೇಳಿ. ನಿಮ್ಮ ಸ್ಟ್ಯಾಂಡ್ ಏನಿದೆ ಹೇಳಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದಲ್ಲ. ಇಂಥ ಒಂದು ಘಟನೆ ಇಲ್ಲೇನಾದರೂ ಭಾರತದಲ್ಲಿ ಆಗಿದ್ದಿದ್ರೆ ಸುಮ್ಮನೆ ಇರ್ತಿದ್ರ ನೀವು? ಹೇಳ್ರಿ ರಾಹುಲ್ ಗಾಂಧಿ ಅವರೇ, ಮೇಡಮ್ ಗಾಂಧಿ ಉತ್ತರ ಕೊಡಿ. ಪ್ರಿಯಾಂಕಾ ವಾದ್ರಾ ಅವರೇ, ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಹೊರಟಿದ್ದೀರಲ್ಲ, ಏನು ನಿಮ್ಮ ಸ್ಟ್ಯಾಂಡು? ಅಲ್ಲಿ ಆಗ್ತಿರೋರ ಮೇಲೆ ದೌರ್ಜನ್ಯಗಳಾಗ್ತಿದ್ದಾವಲ್ಲ ಹಿಂದೂಗಳ ಮೇಲೆ, ನಿಮ್ಮ ಸ್ಟ್ಯಾಂಡ್ ಹೇಳಿ. ಹೇಳ್ಬೇಕು ನೀವು, ಯಾಕೆಂದ್ರೆ ನೀವು ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಹೊರಟಿದ್ದೀರಿ ನೀವೀಗ. ಅದರಿಂದ ಹೇಳಿ ನಿಮ್ಮ ಸ್ಟ್ಯಾಂಡ್ ಏನಿದೆ. ಬೇರೆ ದೇಶದಲ್ಲಿರೋ ಹಿಂದೂಗಳ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಹೇಳಿ. ಇಲ್ಲಿನ ಸ್ಟ್ಯಾಂಡ್ ಏನು ಕೇಳಲ್ಲ ನಾವು. ಇಲ್ಲಿ ನಿಮ್ಮ ಸ್ಟ್ಯಾಂಡ್ ಏನಿದೆ ಅಂತ ನಮಗೆ ಗೊತ್ತಿದೆ. ಹಂಗಾಗಿ ಇಲ್ಲಿಂದ ಏನು ಬೇಡ, ಅಲ್ಲಿ ಅಲ್ಪಸಂಖ್ಯಾತರು, ಈ ಸಮಾಜ ಹಿಂದೂ ಸಮಾಜ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಅವ್ರ ಮೇಲೆ ದಬ್ಬಾಳಿಕೆ ಆಗ್ತಿದೆ. ಅದ್ರ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಹೇಳಿ. ಹೇಳ್ಬೇಕಲ್ವ ನೀವು? ನೀವು ಹೇಳಲ್ಲ, ನಮಗೆ ಗೊತ್ತಿದೆ. ಯಾಕೆಂದರೆ ನೀವು ಯಾವತ್ತು ಈ ದೇಶದ ಪರ ಆಗಲಿ, ಈ ಧರ್ಮದ ಪರ ಆಗಲಿ, ಇಲ್ಲಿನ ಸಂಸ್ಕಾರ ಸಂಸ್ಕೃತಿಯ ಪರ ಆಗಲಿ ನೀವು ಯಾವತ್ತೂ ನಿಂತಿಲ್ಲ. ಎಕ್ಸ್ಪೆಷಲಿ ಗಾಂಧಿ ಕುಟುಂಬಕ್ಕೆ ಹೇಳ್ತಿದ್ದೀನಿ, ಇದನ್ನು ಡೋಂಗಿ ಕುಟುಂಬಕ್ಕೆ ಹೇಳ್ತಿದ್ದೀನಿ. ನೀವು ಯಾವತ್ತೂ ನಿಂತಿಲ್ಲ. ಅದಕ್ಕೋಸ್ಕರ ನಿಮಗೆ ಈ ಪ್ರಶ್ನೆ. ನೀವು ಇದನ್ನು ಹೇಳೇನೆ ನೀವು ಪ್ರಧಾನಮಂತ್ರಿ ಘೋಷಣೆ ಮಾಡ್ಕೋಬೇಕು. ನಂದಲ್ಲ ಇದು, ಹಿಂದೂ ಸಮಾಜ ಕೇಳ್ತಿದೆ ನಿಮ್ಮ ಸ್ಟ್ಯಾಂಡ್ ಏನು ಹೇಳಿ ಅಂತ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರೇ, ಸೋನಿಯಾ ಮೇಡಮ್ ಅವರೇ, ಪ್ರಿಯಾಂಕಾ ವಾದ್ರಾ ಅವರೇ, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರೇ, ನೀವು ಇವತ್ತು ಏನು ಬಾಂಗ್ಲಾದೇಶದಲ್ಲಿ ಆಗ್ತಿದೆಯಲ್ಲ, ಹಿಂದೂಗಳ ಮೇಲೆ ಹತ್ಯೆಗಳು, ದೌರ್ಜನ್ಯಗಳು, ಇದರ ವಿರುದ್ಧವಾಗಿ ನೀವು ಇನ್ನು ಮುಂದೇನಾದ್ರೂ ಧ್ವನಿ ಎತ್ತಬೇಕು. ಮತ್ತು ನೀವು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡಬೇಕು ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.